ವಿಜಯನಗರ ಧರ್ಮಸ್ಥಳದ ಕಾಡಿನಿಂದ ಹೊರಬರುತ್ತಾ ನಿಗೂಢ ಅಸ್ಥಿಪಂಜರಗಳು. ಸದ್ಯಕ್ಕೆ ಎಸ್ಐಟಿ ತನಿಖೆ ಕಡೆಗೇನೆ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಸ್ಥಳದಲ್ಲೇನೆ ಬೀಡು ಬಿಟ್ಟಿದ್ದಾರೆ ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್. ಎಸ್ಐಟಿ ಸಮ್ಮುಖದಲ್ಲೇ ಕಂದಾಯ ಇಲಾಖೆಯಿಂದ ಉತ್ಖನನ ಮಾಡಲಾಗಿದೆ. ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ 12 ಮಂದಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ 12 ಮಂದಿಯು ಬೇರೆ ಬೇರೆ ಕಡೆಗಳಲ್ಲಿ ಉತ್ಖನನ ಮಾಡಲಿದ್ದಾರೆ. ನೆನೆ ಆ ಅನಾಮಧೇಯ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಿಕ್ಕೆ ಒಟ್ಟು 12 ಮಂದಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅಗತ್ಯ ಸಿಬ್ಬಂದಿ ವ್ಯವಸ್ಥೆಯನ್ನ ಧರ್ಮಸ್ಥಳ ಪಂಚಾಯತ್ ವ್ಯವಸ್ಥೆಯ ನಿರ್ವಹಣೆ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆ ನಡೆಸ್ತಾ ಇರೋದು ಎಸ್ಐಟಿ ಆದರೂ ಕೂಡ ಸ್ಥಳೀಯ ಆಡಳಿತದ ಸಹಕಾರ ಜೊತೆಗೆ ಅನುಮತಿ ಎರಡೂ ಕೂಡ ಈ ತನಿಖೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಉಪಸ್ಥಿತರಿರ್ತಾರೆ, ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಇದರ ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ಈ ತನಿಖೆಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮೇಲ್ವಿಚಾರಣೆ ಮಾಡ್ತಾ ಇದೆ. ಒಟ್ಟು 12 ಮಂದಿ ಸಿಬ್ಬಂದಿಯನ್ನ ಈ ಉತ್ಖನನ ಕಾರ್ಯಕ್ಕಾಗಿಯೇ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಒಟ್ಟು 13 ಸ್ಥಳಗಳನ್ನ ಗುರುತು ಮಾಡಲಾಗಿತ್ತು. ನಿಗೂಢ ವ್ಯಕ್ತಿ 13 ಸ್ಥಳಗಳಲ್ಲಿ ಶವವನ್ನ ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ನೇರವಾಗಿ ಉತ್ಖನನ ಕಾರ್ಯನೇ ಪ್ರಾರಂಭ ಆಗುತ್ತಾ ಅಥವಾ ಇನ್ನೊಂದಷ್ಟು ಜಾಗಗಳನ್ನ ಈತ ಗುರುತಿಸುವ ಸಾಧ್ಯತೆಗಳಿದೆಯಾ? ಸ್ಮಿತಾ, ನಿನ್ನೆ 13 ಜಾಗಗಳನ್ನ ಗುರುತಿಸಿರುವಂತದ್ದು. ಅಂದ್ರೆ ಆತ ಮಹಜರು ಮಾಡಿ 13 ಸ್ಥಳಗಳನ್ನ ಆತ ಗುರುತಿಸಿದ್ದಾನೆ. ಆದ್ರೆ 14ನೇ ಸ್ಥಳಕ್ಕೂ ಕೂಡ ಏನು ಪೊಲೀಸರು ಆತನನ್ನ ಕರೆದುಕೊಂಡು ಹೋಗಿದ್ರು, ಎಸ್ಐಟಿ ಟೀಮ್ ಆತನನ್ನ ಕರೆದುಕೊಂಡು ಹೋಗಿದ್ರು. ಆದ್ರೆ ಆ ವೇಳೆ ಜೋರಾದಂತಹ ಮಳೆ ಬಂದಿತ್ತು, ಜೊತೆಗೆ ಅದು ಸಂಜೆ ಆಗಿತ್ತು. ಹೀಗಾಗಿ ಅಲ್ಲಿಂದ ವಾಪಸ್ ಆಗಿರುವಂತದ್ದು. ಒಟ್ಟು 13 ಸ್ಥಳಗಳನ್ನ ನಿನ್ನೆ ಗುರುತಿಸಿರುವಂತದ್ದು. ಒಟ್ಟು 15 ಸ್ಥಳಗಳನ್ನ ಗುರುತಿಸುವುದಂತ ಆಲ್ರೆಡಿ ತೀರ್ಮಾನ ಆಗಿತ್ತು. ಆದ್ರೆ 13 ಅಷ್ಟೇ ನಿನ್ನೆ ಸಾಧ್ಯ ಆಗಿರುವಂತದ್ದು. ಹೀಗಾಗಿ ಉಳಿದಂತ 2 ಅಂದ್ರೆ 14 ಮತ್ತು 15ನೇ ಪ್ಲೇಸ್ ಅನ್ನು ಕೂಡ ಇವತ್ತು ಗುರುತಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಅದರ ಜೊತೆಗೆ ಈ ರೀತಿಯಾಗಿ ಅಂದ್ರೆ ಉತ್ಖನನ ಮಾಡುವಂತ ಪ್ರೊಸೆಸ್ ಕೂಡ ಇವತ್ತು ನಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಏನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆ ಆಗಿ ಒಂದು ತನಿಖೆ ಅನ್ನುವಂಥದ್ದು ಬಹಳಷ್ಟು ಚುರುಕು ಪಡೆದು ಏನೋ ನಿನ್ನೆ 13 ಸ್ಥಳಗಳನ್ನು ಗುರುತಿಸಿರುವಂತದ್ದು. ಇವತ್ತು ಮತ್ತೆ ಏನೋ ಸ್ಥಳಗಳನ್ನು ಗುರುತಿಸಲಿಕ್ಕಿದೆ. ಜೊತೆಗೆ ಅಗೆಯುವಂತ ಪ್ರಕ್ರಿಯೆ ಕೂಡ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಸ್ಐಟಿ ಏನೋ ಕಚೇರಿಗೆ ಏನೋ ಎಸಿ ಅವರು ಕೂಡ ಬಂದಿರುವಂತದ್ದು, ಎಸ್ಐಟಿ ಅಧಿಕಾರಿಗಳು ಕೂಡ ಇರುವಂತದ್ದು. ಜೊತೆಗೆ ಅದಕ್ಕೆ ಅಗೆಯುವಂತಹ ಪ್ರಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದಕ್ಕೆ ಬೇಕಾದಂತ ಒಂದಷ್ಟು ಪೂರ್ವ ತಯಾರಿ ಅಂದ್ರೆ ಕಾರ್ಮಿಕರ ತಯಾರಿ ಕೂಡ ಆಗಿರುವಂತದ್ದು. ಒಟ್ಟು 12 ಕಾರ್ಮಿಕರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅವರು ಕೂಡ ರೆಡಿ ಆಗಿ ಇರುವಂತದ್ದು. ಅವರೇನೋ ಇನ್ನು ಎಸ್ಐಟಿ ಟೀಮು ಇಲ್ಲಿಗೆ ಆಗಮಿಸಿದ ಬಳಿಕ ಅನುಮತಿ ನೀಡಿದ ಬಳಿಕ ಅವರು ಮುಂದಿನ ಪ್ರೊಸೆಸ್ ಅನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ತನಿಖೆ ಬಹಳಷ್ಟು ವೇಗ ಪಡೆದು ಆ ಬಳಿಕ ಆತನ ವಿಚಾರಣೆಯಾಗಿತ್ತು. ನಿನ್ನೆ ಸ್ಥಳ ಗುರುತಿಸುವಂತಹ ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು. ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸ್ಮಿತಾ, ದಿನೇಶ್, ಇದರ ಜೊತೆಯಲ್ಲೇ ಸಾಕಷ್ಟು ಮಂದಿ ಅಲ್ಲಿನ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಪಟ್ಟವರು ಇರಬಹುದು, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿರಬಹುದು, ಅವರು ಕೂಡ ಅಲ್ಲೇ ಇದ್ದಾರೆ. ಅವರ ಸಮಕ್ಷಮದಲ್ಲೇನೆ ಇವೆಲ್ಲವೂ ಕೂಡ ನಡೆಯುತ್ತೆ ಅನ್ನೋ ಮಾಹಿತಿ ಇದೆ. ಸೊ ಸದ್ಯಕ್ಕೆ ಯಾರೆಲ್ಲ ಇದ್ದಾರೆ ಸ್ಥಳದಲ್ಲಿ, ಯಾರೆಲ್ಲ ಬರೋ ನಿರೀಕ್ಷೆ ಇದೆ? ದಿನೇಶ್, ಸಂಪರ್ಕ ಕಡಿತವಾಗಿದೆ. ನಮ್ಮ ಪ್ರತಿನಿಧಿ ದಿನೇಶ್ ಸ್ಥಳದಲ್ಲೇ ಇದ್ದು ಪ್ರತಿಕ್ರಿಯೆಯನ್ನ ಕಲೆ ಹಾಕಿ ಅಲ್ಲಿ ನಡೀತಿರುವ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನ ಕೊಡೋ ಪ್ರಯತ್ನ ಮಾಡ್ತಿದ್ರು. ಆ ಸಂಪರ್ಕ ಕಟ್ಟಾಗಿದೆ. ಎನಿವೆ, ಈಗ ಆಲ್ರೆಡಿ ಉತ್ಖನನಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಲಾಗಿದೆ. 12 ಮಂದಿ ಸಿಬ್ಬಂದಿಯನ್ನ ಇದಕ್ಕಾಗಿಯೇ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಧರ್ಮಸ್ಥಳದ ಕಾಡಿನಿಂದ ಹೊರಬರುತ್ತಾ ನಿಗೂಢ ಅಸ್ಥಿಪಂಜರಗಳು. ಸದ್ಯಕ್ಕೆ ಎಸ್ಐಟಿ ತನಿಖೆ ಕಡೆಗೇನೆ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಸ್ಥಳದಲ್ಲೇನೆ ಬೀಡು ಬಿಟ್ಟಿದ್ದಾರೆ ಉಪ ವಿಭಾಗಾಧಿಕಾರಿ
ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿ ಸಮ್ಮುಖದಲ್ಲೇ ಕಂದಾಯ ಇಲಾಖೆಯಿಂದ ಉತ್ಖನನ ಮಾಡಲಾಗುತ್ತೆ. ಇದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ 12 ಮಂದಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ 12 ಮಂದಿಯು ಬೇರೆ ಬೇರೆ ಕಡೆಗಳಲ್ಲಿ ಉತ್ಖನನ ಮಾಡಲಿದ್ದಾರೆ. ನೆನೆ ಆ ಅನಾಮಧೇಯ ವ್ಯಕ್ತಿ ಗುರುತಿಸಿದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನ ಮಾಡಲಿಕ್ಕೆ ಒಟ್ಟು 12 ಮಂದಿ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅಗತ್ಯ ಸಿಬ್ಬಂದಿ ವ್ಯವಸ್ಥೆಯನ್ನ ಧರ್ಮಸ್ಥಳ ಪಂಚಾಯತ್ ವ್ಯವಸ್ಥೆಯ ನಿರ್ವಹಣೆ ಮಾಡ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ತನಿಖೆ ನಡೆಸ್ತಾ ಇರೋದು ಎಸ್ಐಟಿ ಆದರೂ ಕೂಡ ಸ್ಥಳೀಯ ಆಡಳಿತದ ಸಹಕಾರ ಜೊತೆಗೆ ಅನುಮತಿ ಎರಡೂ ಕೂಡ ಈ ತನಿಖೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಉಪಸ್ಥಿತರಿರ್ತಾರೆ, ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ. ಇದರ ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ಈ ತನಿಖೆಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮೇಲ್ವಿಚಾರಣೆ ಮಾಡ್ತಾ ಇದೆ. ಒಟ್ಟು 12 ಮಂದಿ ಸಿಬ್ಬಂದಿಯನ್ನ ಈ ಉತ್ಖನನ ಕಾರ್ಯಕ್ಕಾಗಿಯೇ ನಿಯೋಜನೆ ಮಾಡಲಾಗಿದೆ. ನಿನ್ನೆ ಒಟ್ಟು 13 ಸ್ಥಳಗಳನ್ನ ಗುರುತು ಮಾಡಲಾಗಿತ್ತು. ನಿಗೂಢ ವ್ಯಕ್ತಿ 13 ಸ್ಥಳಗಳಲ್ಲಿ ಶವವನ್ನ ಹೂತಿಟ್ಟಿರೋದಾಗಿ ಆತ ಮಾಹಿತಿಯನ್ನ ನೀಡಿದ್ದ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಇವತ್ತು ನೇರವಾಗಿ ಉತ್ಖನನ ಕಾರ್ಯನೇ ಪ್ರಾರಂಭ ಆಗುತ್ತಾ ಅಥವಾ ಇನ್ನೊಂದಷ್ಟು ಜಾಗಗಳನ್ನ ಈತ ಗುರುತಿಸುವ ಸಾಧ್ಯತೆಗಳಿದೆಯಾ? ಸ್ಮಿತಾ, ನಿನ್ನೆ 13 ಜಾಗಗಳನ್ನ ಗುರುತಿಸಿರುವಂತದ್ದು. ಅಂದ್ರೆ ಆತ ಮಹಜರು ಮಾಡಿ 13 ಸ್ಥಳಗಳನ್ನ ಆತ ಗುರುತಿಸಿದ್ದಾನೆ. ಆದ್ರೆ 14ನೇ ಸ್ಥಳಕ್ಕೂ ಕೂಡ ಏನೋ ಪೊಲೀಸರು ಆತನನ್ನ ಕರೆದುಕೊಂಡು ಹೋಗಿದ್ರು, ಎಸ್ಐಟಿ ಟೀಮ್ ಆತನನ್ನ ಕರೆದುಕೊಂಡು ಹೋಗಿದ್ರು. ಆದ್ರೆ ಆ ವೇಳೆ ಜೋರಾದಂತಹ ಮಳೆ ಬಂದಿತ್ತು, ಜೊತೆಗೆ ಅದು ಸಂಜೆ ಆಗಿತ್ತು. ಹೀಗಾಗಿ ಅಲ್ಲಿಂದ ವಾಪಸ್ ಆಗಿರುವಂತದ್ದು. ಒಟ್ಟು 13 ಸ್ಥಳಗಳನ್ನ ನಿನ್ನೆ ಗುರುತಿಸಿರುವಂತದ್ದು. ಒಟ್ಟು 15 ಸ್ಥಳಗಳನ್ನ ಗುರುತಿಸುವುದಂತ ಆಲ್ರೆಡಿ ತೀರ್ಮಾನ ಆಗಿತ್ತು. ಆದ್ರೆ 13 ಅಷ್ಟೇ ನಿನ್ನೆ ಸಾಧ್ಯ ಆಗಿರುವಂತದ್ದು. ಹೀಗಾಗಿ ಉಳಿದಂತ 2 ಅಂದ್ರೆ 14 ಮತ್ತು 15ನೇ ಪ್ಲೇಸ್ ಅನ್ನು ಕೂಡ ಇವತ್ತು ಗುರುತಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಅದರ ಜೊತೆಗೆ ಈ ರೀತಿಯಾಗಿ ಅಂದ್ರೆ ಉತ್ಖನನ ಮಾಡುವಂತ ಪ್ರೊಸೆಸ್ ಕೂಡ ಇವತ್ತು ನಡೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಏನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬೆಳವಣಿಗೆ ಆಗಿ ಒಂದು ತನಿಖೆ ಅನ್ನುವಂಥದ್ದು ಬಹಳಷ್ಟು ಚುರುಕು ಪಡೆದು ಏನೋ ನಿನ್ನೆ 13 ಸ್ಥಳಗಳನ್ನು ಗುರುತಿಸಿರುವಂತದ್ದು. ಇವತ್ತು ಮತ್ತೆ ಏನೋ ಸ್ಥಳಗಳನ್ನು ಗುರುತಿಸಲಿಕ್ಕಿದೆ. ಜೊತೆಗೆ ಅಗೆಯುವಂತ ಪ್ರಕ್ರಿಯೆ ಕೂಡ ಆರಂಭ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಸ್ಐಟಿ ಏನೋ ಕಚೇರಿಗೆ ಏನೋ ಎಸಿ ಅವರು ಕೂಡ ಬಂದಿರುವಂತದ್ದು, ಎಸ್ಐಟಿ ಅಧಿಕಾರಿಗಳು ಕೂಡ ಇರುವಂತದ್ದು. ಜೊತೆಗೆ ಅದಕ್ಕೆ ಅಗೆಯುವಂತಹ ಪ್ರಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅದಕ್ಕೆ ಬೇಕಾದಂತಹ ಒಂದಷ್ಟು ಪೂರ್ವ ತಯಾರಿ ಅಂದ್ರೆ ಕಾರ್ಮಿಕರ ತಯಾರಿ ಕೂಡ ಆಗಿರುವಂತದ್ದು. ಒಟ್ಟು 12 ಕಾರ್ಮಿಕರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅವರು ಕೂಡ ರೆಡಿ ಆಗಿ ಇರುವಂತದ್ದು. ಅವರೇನೋ ಇನ್ನು ಎಸ್ಐಟಿ